ನಮ್ಮ ದೇಶ ಭಾರತ. ಇದನ್ನ ಜಂಬೂದ್ವೀಪ, ಭರತಖಂಡ, ಹಿಂದೂಸ್ತಾನ ಎಂದೆಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಇಲ್ಲಿ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿರುವ ಪುಣ್ಯ ಭೂಮಿ ನಮ್ಮ ದೇಶ. ನಮ್ಮ ದೇಶದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳ ಇತಿಹಾಸವನ್ನ ನಾವು ಕಾಣಬಹುದಾಗಿದೆ. ಹಾಗೆಯೇ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಹಾಗೂ ಸಿಖ್ ಧರ್ಮಗಳ ತವರು ಮನೆಯಾಗಿದ್ದರೂ ಸಹ ಕ್ರೈಸ್ತ, ಮುಸ್ಲಿಂ, ಯಹೂದಿ, ಪಾರ್ಸಿ ಹೀಗೆ ಅನೇಕ ಧರ್ಮಗಳ ಜನರನ್ನ ಒಳಗೊಂಡಂತಹ ಸರ್ವ ಜನಾಂಗದ ಶಾಂತಿಯ ತೋಟದ ರೀತಿಯಲ್ಲಿ ಕಂಗೊಳಿಸುತ್ತಿದೆ ನಮ್ಮ ಈ ದೇಶ ಭಾರತ. ಅಖಂಡ ಭಾರತದ ದೇಶದ ಜನ ನಾವೆಲ್ಲರೂ ಒಂದೇ ಎಂಬ ಭಾವದಲ್ಲಿ ಸುಂದರವಾದ ಬದುಕನ್ನ ಕಟ್ಟಿಕೊಂಡು ಉದ್ಯಾನವನದಲ್ಲಿ ಅರಳಿ ನಿಂತ ಹೂಗಳ ರಾಶಿಯಂತಿದ್ದೇವೆ. ತೋಟದಲ್ಲಿ ಬಗೆ ಬಗೆಯ ಬಣ್ಣ ಬಣ್ಣದ ಹೂಗಳು ಇರುವ ಹಾಗೆ ನಮ್ಮಲ್ಲಿಯೂ ಹಲವು ಬಗೆಯ ಧರ್ಮಗಳಿವೆ, ಜಾತಿಗಳಿವೆ, ಆಚರಣೆಗಳಿವೆ, ಭಾಷೆಗಳಿವೆ, ಸಂಸ್ಕಾರ ಮತ್ತು ಪದ್ಧತಿಗಳಿವೆ. ಆದರೂ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವ ವೈವಿಧ್ಯಮಯ ದೇಶ ನಮ್ಮ ಭಾರತ. ಇದು ವೇದ, ಶಾಸ್ತ್ರ, ಉಪನಿಷತ್ತುಗಳ ತೋರಿದ ಮಾರ್ಗವನ್ನ ರೂಢಿಸಿಕೊಂಡು ತನ್ನದೇ ಆದ ಸ್ವಂತಿಕೆಯ ಸಂಸ್ಕಾರವನ್ನ ಪಡೆದುಕೊಂಡು ವಿಶ್ವ ಶ್ರೇಷ್ಠ ದೇಶಗಳ ಸಾಲಿನಲ್ಲಿ ಅಗ್ರಜನಾಗಿ ನಿಂತಿರುವ ಶ್ರೇಷ್ಠ ದೇಶ ನಮ್ಮ ಭಾರತ. ಇಂತಹ ವಿವಿಧ ಕಲೆ ಸಂಪ್ರದಾಯಗಳನ್ನ ಬಿಂಬಿಸುವಂತಹ ಗೀತೆಗೆ ಧ್ವನಿಯಾಗಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿನಿಯರು. ಗಂಗಾ ಕದಂಬ
संस्कारी जय भारती करुनाड सरस्वती गुडी गोपुर सुर शिल्प कलाकृति कृष्णे तुंगे कावेरी पवित्रित क्षेत्र मनोहारी विश्व विनूतन विद्या चेतन सर्वहृदय संस्कारी जय भारती जय भारती जय भारती. ಹೀಗಿರುವಾಗ ನಮ್ಮ ದೇಶದ ಸಂಪತ್ಭರಿತವಾದಂತಹ ಸಂಪನ್ಮೂಲಗಳ ಮೇಲೆ ಇಲ್ಲಿ ಬೆಳೆಯುವ ಬೆಲೆ ಬಾಳುವ ಸಾಂಬಾರು ಪದಾರ್ಥಗಳು, ವಜ್ರ, ಬೆಳ್ಳಿ, ಬಂಗಾರದಂತಹ ಮುಂತಾದ ಸಂಪನ್ಮೂಲಗಳು ವಿದೇಶಿಗರ ಕಣ್ಣು ಕುಕ್ಕುವಂತೆ ಮಾಡಿತು. ನಮ್ಮ ದೇಶದಲ್ಲಿ ಬೆಳೆಯುವ ಮತ್ತು ಸಿಗುವ ವಸ್ತುಗಳಿಗೆ ಅಪಾರ ಬೇಡಿಕೆಯ ಪರಿಣಾಮವಾಗಿ ಪಾಶ್ಚಾತ್ಯರಲ್ಲಿಯೇ ಅಸೂಯೆ ಹೆಚ್ಚಾಗಿ ಲಾಭ ಗಳಿಸುವ ಉದ್ದೇಶದಿಂದ 1453ರಲ್ಲಿ ಪೂರ್ವ ದೇಶಕ್ಕಿದ್ದ ಏಕೈಕ ಭೂಮಾರ್ಗವಾದ ಕಾನ್ಸ್ಟಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡರು. ಇದರಿಂದಾಗಿ ಇಟಲಿಯ ಪ್ರಾಬಲ್ಯ ಹೆಚ್ಚಾಯಿತು. ಇದರಿಂದ ಇಟಲಿಯ ಪ್ರಾಬಲ್ಯ ಕಡಿಮೆ ಮಾಡಲು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳ ಪರ್ಯಾಯ ಶಕ್ತಿಯಾಗಿ ಬೆಳೆಯಲು ಪ್ರಯತ್ನ ಆರಂಭಿಸಿದವು. ಅದರ ತರುವಾಯ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯುವ ಸಾಹಸಕ್ಕೆ ಕೈ ಹಾಕಿದವು. ಅದರ ಪರಿಣಾಮವಾಗಿ 1498ರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದನು. ಇದರಿಂದಾಗಿ ಭಾರತೀಯರ ಜೀವನದ ದಿಕ್ಕು ಬದಲಾಯಿತು. ಭಾರತದ ಮೇಲೆ ದಾಳಿಯನ್ನ ಮಾಡಿ ಅಪಾರ ಸಂಪತ್ತನ್ನ ಲೂಟಿ ಮಾಡಿ ದೋಚಿದ್ದು ಅರಬ್ಬರಾದರೂ ಅವರು ಇಲ್ಲಿಯೇ ನೆಲೆಯೂರಲು ಯೋಚಿಸಲಿಲ್ಲ. ಆದರೆ ಅಪಾರ ಪ್ರಮಾಣದಲ್ಲಿ ನಮ್ಮ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ದಾಳಿಯನ್ನ ಮಾಡಿ ನಾಶ ಮಾಡಿದೆ. ನಂತರದಲ್ಲಿ ಭಾರತಕ್ಕೆ ವ್ಯಾಪಾರವನ್ನು ಮಾಡಲು ಬಂದವರೇ ಪೋರ್ಚುಗೀಸರು. 1498ರಲ್ಲಿ ಕೇರಳದ ಕಲ್ಲಿಕೋಟೆಗೆ ಬಂದರು. ನಂತರ ಅವರು ವ್ಯಾಪಾರದ ಜೊತೆಗೆ ವಸಾಹತುಗಳನ್ನು ಸ್ಥಾಪಿಸಿ ಅವುಗಳ ಮೇಲೆ ಹಿಡಿತ ಸಾಧಿಸಿದರು. ಇದರ ಪರಿಣಾಮವಾಗಿ ಗೋವಾ ಮೊದಲಿಗೆ ಪೋರ್ಚುಗೀಸರ ವಶವಾಗಿ ಸುಭದ್ರ ಕೋಟೆಯಾಯಿತು. ಅಲ್ಲಿಂದ ಅವರು ಕರಾವಳಿ ಪ್ರದೇಶಗಳನ್ನು ವಶ ಮಾಡಿಕೊಳ್ಳಲು ಮುಂದಾದರು. ಇದರ ಪರಿಣಾಮವಾಗಿ ಮಂಗಳೂರು, ಉಳ್ಳಾಳ ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸುವ ಅರಸರು ಪ್ರಬಲ ಪ್ರತಿರೋಧ ತೋರಿದರು. ಅದರಲ್ಲಿ 1525ರಿಂದ 1570ರವರೆಗೆ ಬರುವ ಚೌಟಾ ವಂಶಕ್ಕೆ ಸೇರಿದ ರಾಣಿ ಅಬ್ಬಕ್ಕ ದೇವಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಪೋರ್ಚುಗೀಸರಿಂದ ಉಳ್ಳಾಳದ ರಕ್ಷಣೆಗೆ ಕಂಕಣಬದ್ಧಳಾಗಿ ಹೋರಾಡಿ ಜಯಶಾಲಿಯಾಗುತ್ತಾಳೆ. ಅಲ್ಲಿಂದ ನಿಜವಾದ ಹೋರಾಟ ಆರಂಭವಾಗ್ತದೆ. ರಾಣಿ ಅಬ್ಬಕ್ಕ ದೇವಿಯು ತನ್ನ ದೇಶದ ರಕ್ಷಣೆಗೆ ಪ್ರಯತ್ನಿಸುವ ಒಂದು ದೃಶ್ಯವನ್ನ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿ ಸಾಯಿಲಕ್ಷ್ಮಿ ಮತ್ತು ನಿಹಾರಿಕಾ. ಏನದು? ಶರದಿಯ ಜೋಗುಳದಲ್ಲಿ ನಮ್ಮ ಮೊಗಲಿಗರ ದೋಣಿಗಳು ಮೀನುಗಳ ಬಾಧೆಯಿಂದ ತೇಲುತ್ತಿವೆಯಲ್ಲ. ಅಲ್ಲಿ ನೋಡಿ ಮಹಾರಾಣಿಯವರೇ, ಆ ಸಮುದ್ರ ಮಧ್ಯೆ ಕಡಲ್ಗಳ ಪೋರ್ಚುಗೀಸರು ನಮ್ಮ ದೋಣಿಗಳನ್ನು ದೋಚುತ್ತಿದ್ದಾರೆ, ನಮ್ಮ ಹಡಗುಗಳನ್ನು ಕದ್ದೊಯ್ಯುತ್ತಿದ್ದಾರೆ, ನಮ್ಮವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ತಾಯಿ. ಹಾ, ಹೌದೌದು. ಪೋರ್ಚುಗೀಸರ ಬಿಳಿ ಹಾಯಿ ಹಡಗುಗಳು ನಮ್ಮವರನ್ನು ಮುತ್ತಿವೆ. ಶಿವ ಶಿವ, ಏಕೆನ್ನು ಕಾಡುವೆ ತಂದೆ? ತಾಯಿ ನೆಲಕ್ಕೆ ಕೇಡು ಬಗೆಯಬಾರದೆಂದು ನನ್ನ ಗಂಡನನ್ನು ತಿಳಿಸಿದೆ. ಸ್ವಾರ್ಥ ಮಂತ್ರಿಗಳ ಎಂಜಲ ಆಸೆಗಾಗಿ ನಿಂತ ನೆಲವನ್ನೇ ಬಲಿಕೊಟ್ಟರು. ಅಳಿಯ ರಾಮರಾಯ ವಿದೇಶಿಯರ ಕೂಟವನ್ನು ಕೂಡಿ ಕುಲಕ್ಕೆ ಕೊಡಲಿಕ್ಕಾಗದ. ದೇಶ ನನ್ನದೆನ್ನದೆ ಸುಡುಗಾಡೆಂದು ಮಂಗಳೂರನ್ನು ಬಿಟ್ಟೆ. ಉಳ್ಳಾಳಕ್ಕೆ ಬಂದರೂ ಉಳಿಗಾಲವಿಲ್ಲದಂತಾಯಿತೆ. ಏಕೆನ್ನು ಕಾಡುವೆ ತಂದೆ? ಅಮ್ಮ, ನಿಮ್ಮ ಧೈರ್ಯ, ತ್ಯಾಗ ಭಾರತ ಮಾತೆಗೆ ಭೂಷಣ. ಆ ಪೋರ್ಚುಗೀಸನ್ನು ಹುಟ್ಟಡಗಿಸಲೇಬೇಕು ತಾಯಿ. ಹೌದು, ಪೋರ್ಚುಗೀಸರನ್ನು ಹುಟ್ಟಡಗಿಸಲೇಬೇಕು. ಈಗಲೇ ಯುದ್ಧವನ್ನು ಸಾರೋಣ. ಹರ ಹರ ಮಹಾದೇವ, ಜೈ ಸೋಮನಾಥ. ಕ್ರಿಸ್ತ ಶಕ 1600ರಲ್ಲಿ ಇಂಗ್ಲಿಷರು, 1602ರಲ್ಲಿ ಡಚ್ಚರು, 1664ರಲ್ಲಿ ಫ್ರೆಂಚರು ವ್ಯಾಪಾರ ಮಾಡುವ ಗುರಿಯನ್ನು ಹೊಂದಿ ಭಾರತಕ್ಕೆ ಬಂದರು. ಮದ್ರಾಸ್, ಬಾಂಬೆ, ಚಂದ್ರನಾಗೂರ್,
ಪುಣೆ, ಮಚಲಿಪಟ್ಟಣ, ಕಲ್ಕತ್ತಾ, ಸೂರತ್, ಆಗ್ರಾ, ಅಲಹಾಬಾದ್ ಹೀಗೆ ಹಲವಾರು ಕಡೆಗಳಲ್ಲಿ ವ್ಯಾಪಾರಿ ನೆಲೆಗಳನ್ನು ಸ್ಥಾಪಿಸಿದರು. ಫ್ರೆಂಚರು, ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರ ನಡುವೆ ವ್ಯಾಪಾರಕ್ಕಾಗಿ ಸ್ಪರ್ಧೆ ಏರ್ಪಟ್ಟು ಡಚ್ಚರು ಕಾಲಕ್ರಮೇಣ ಹಿಂದೆ ಸರಿದರು. ಪೋರ್ಚುಗೀಸರು ಕೆಲವೇ ಪ್ರದೇಶಗಳಿಗೆ ಸೀಮಿತರಾದರು. ಕೊನೆಗೆ ಫ್ರೆಂಚರಿಗೂ ಮತ್ತು ಇಂಗ್ಲಿಷರಿಗೂ ನೇರಾನೇರವಾಗಿ ವ್ಯಾಪಾರದಲ್ಲಿ ಸ್ಪರ್ಧೆ ಏರ್ಪಟ್ಟಿತು. ದೇಶದ ಸಂಸ್ಥಾನದಲ್ಲಿನ ರಾಜರು ತಮ್ಮಲ್ಲಿಯೇ ಇದ್ದ ಅಧಿಕಾರದಾಹ, ಅಸಮರ್ಥತೆ, ಅಸೂಯೆಯನ್ನು ಗುರುತಿಸಿದ ಇವರು ಸ್ಥಳೀಯ ರಾಜರಿಗೆ ಸೈನ್ಯದ ನೆರವನ್ನು ನೀಡಲು ಮುಂದಾದರು. ಈ ನೆರವು ಇಂಗ್ಲಿಷರು ಮತ್ತು ಫ್ರೆಂಚರು ಹೋರಾಡುವಂತೆ ಮಾಡಿತು. 1746ರಿಂದ 1763ರವರೆಗಿನ ಬೆಳವಣಿಗೆಗಳು ಒಂದು ನಿರ್ಣಾಯಕ ಘಟ್ಟವನ್ನು ತಲುಪುವಲ್ಲಿ ಮುನ್ನುಡಿಯನ್ನು ಬರೆದವು. ಕರ್ನಾಟಿಕ್ ಯುದ್ಧದಲ್ಲಿ ನವಾಬರು ಸಿಂಹಾಸನಕ್ಕಾಗಿ ಹೋರಾಡಿದ್ದರೂ ಸಹ ಮುಂದೆ ಇದು ಫ್ರೆಂಚರು ಮತ್ತು ಬ್ರಿಟಿಷರು ನೇರಾನೇರವಾದ ಸ್ಪರ್ಧೆಗೆ ವೇದಿಕೆಯಾಯಿತು. ಇವರ ನಡುವೆ ಭೀಕರವಾದ ಯುದ್ಧ ನಡೆದು ಡೂಪ್ಲೆ ಮತ್ತು ರಾಬರ್ಟ್ ಕ್ಲೈವ್ ಎಂಬ ಮುತ್ಸದ್ದಿಗಳ ಬುದ್ಧಿವಂತಿಕೆಗೆ ಒಂದು ಸವಾಲಾಗಿತ್ತು. ಮುಂದೆ 1757ರಲ್ಲಿ ಪ್ಲಾಸಿ ಮತ್ತು 1764ರಲ್ಲಿ ಬಾಕ್ಸರ್ ಎಂಬ ಕದನಗಳು ನಡೆದು ಫ್ರೆಂಚರಿಗೆ ಸೋಲಾಗಿ ಇಂಗ್ಲಿಷರ ಕೈ ಮೇಲಾಯಿತು. ಇದರಿಂದ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಕೊನೆಗೊಂಡು ಇಂಗ್ಲಿಷರ ಪರಮಾಧಿತ್ಯ ಪ್ರಾರಂಭವಾಯಿತು. ರಾಬರ್ಟ್ ಕ್ಲೈವ್ ವಿಶಾಲ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದನು. ಮುಂದೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಗವರ್ನರ್ಗಳ ನೇಮಕವಾದರು. ಅದರಲ್ಲಿ ವಾರ್ನ್ ಹೇಸ್ಟಿಂಗ್ಸ್ ಮೊದಲಿಗನು. ಕಂಪನಿಯ ಬಲ, ವ್ಯಾಪಾರದಿಂದ ಬಂದ ಲಾಭ, ನಮ್ಮ ದೇಶದಲ್ಲಿರುವ ಅರಸರುಗಳ ನಡುವೆ ಇದ್ದ ದ್ವೇಷ, ಅಸೂಯೆ ಇಂಗ್ಲಿಷರಿಗೆ ಸಾಮ್ರಾಜ್ಯ ವಿಸ್ತರಿಸಲು ವರವಾಗಿ ಪರಿಣಮಿಸಿತು. ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿ, ರೈತವಾರಿ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ, ಜಮೀನ್ದಾರಿ ಪದ್ಧತಿಗಳು ಭಾರತೀಯರ ಹಲವಾರು ಸಾಮ್ರಾಜ್ಯಗಳು ಕೈತಪ್ಪುವಂತೆ ಮಾಡಿದವು. ಅವುಗಳಲ್ಲಿ ಕಿತ್ತೂರು ಸಹ ಒಂದು. 1824ರಲ್ಲಿ ಕಿತ್ತೂರಿನಲ್ಲಿ ಮಲ್ಲಸರ್ಜಾ ಮತ್ತು ಚೆನ್ನಮ್ಮ ದಂಪತಿಗಳ ಆಳ್ವಿಕೆ ನಡೆಯುತ್ತಿತ್ತು. ಶಿವಲಿಂಗ ರುದ್ರ ಸರ್ಜಾ 1824ರಲ್ಲಿ ಅಕಾಲಿಕ ಮರಣವನ್ನಪ್ಪಿದಾಗ ಆ ಸ್ಥಾನಕ್ಕೆ ಶಿವಲಿಂಗಪ್ಪನನ್ನು ಚೆನ್ನಮ್ಮ ದತ್ತು ತೆಗೆದುಕೊಂಡರು. ಈ ಕ್ರಮವನ್ನು ಧಾರವಾಡದ ಕಲೆಕ್ಟರ್ ಟ್ಯಾಕರೆ ಅವರು ತಿರಸ್ಕರಿಸಿದರು. ಇದರಿಂದಾಗಿ ಮನ್ರೋ ಒಪ್ಪಂದವನ್ನು ಒಪ್ಪದ ಚೆನ್ನಮ್ಮ ಬ್ರಿಟಿಷರನ್ನು ವಿರೋಧಿಸಿದಳು. ಇದರ ಕುರಿತಾಗಿ ಚರ್ಚಿಸಲು ಟ್ಯಾಕರೆ ಚೆನ್ನಮ್ಮನ ಆಸ್ಥಾನಕ್ಕೆ ಬಂದನು. ಈ ರೀತಿಯಾಗಿರ್ತಕ್ಕಂಥ ಚರ್ಚಿಸಲು ಬಂದ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು 8ನೇ ತರಗತಿ ವಿದ್ಯಾರ್ಥಿನಿಯರಾದ ಇಂಚರ ಮತ್ತು ವಂದನಾ ಪ್ರಸ್ತುತವನ್ನು ಪಡಿಸಲಿದ್ದಾರೆ. ತಾಯಿ, ನಿಮ್ಮನ್ನು ನೋಡಲು ಠಾಕ್ರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮಂಡ್ರೋ ಒಪ್ಪಂದದಂತೆ ನಿಮ್ಮ ಜೊತೆ ಚರ್ಚಿಸಲು ಬಂದಿದ್ದಾರೆ ತಾಯಿ. ಕರೆದುಕೊಂಡು ಬನ್ನಿ. ಸರಿ ತಾಯಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಂಡ್ರೋ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಪ್ಪು ತಿನ್ನುವುದಕ್ಕೆ ಬಿಟ್ಟಿದ್ದ ತಪ್ಪಿಗಾಗಿ ಕೂಲಿ ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ರಾಗಿ ನೆಟ್ಟಿರಾ? ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಟ್ಟರೆ, ನಿಷ್ಠರೆ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಹೇ ಚೆನ್ನಮ್ಮರಾಣಿ, ನಡುಗಿ ಸಾಯಬೇಡ. ಇಂಥ ಕಷ್ಟದಲ್ಲೂ
ಮುಂದೆ ಚೆನ್ನಮ್ಮಳ ನೆಚ್ಚಿನ ಬಂಟ ರಾಯಣ್ಣ ಈ ಹೋರಾಟವನ್ನು ಮುಂದುವರಿಸಿ ಬ್ರಿಟಿಷರ ನಿದ್ದೆಗೆಡಿಸಿದನು. ಮುಂದೆ ದೇಶದ್ರೋಹಿಗಳಾದ ಲಿಂಗನಗೌಡ ಮತ್ತು ವೆಂಕನಗೌಡ ಸುಳುವಿನಿಂದ ರಾಯಣ್ಣ ಸೆರೆಯಾದ. ರಾಯಣ್ಣ ಸೆರೆಯಾಗುವುದಕ್ಕಿಂತ ಮುಂಚಿತವಾಗಿ ಬ್ರಿಟಿಷರನ್ನ ಹೇಗೆ ಸಿಂಹ ಸ್ವಪ್ನದಂತೆ ಕಾಡಿದ ಎಂಬುದನ್ನು ಒಂದು ದೃಶ್ಯ ರೂಪಕವನ್ನು ನೀಡಲಿದ್ದಾರೆ ವಿದ್ಯಾರ್ಥಿಗಳಾದ ಅಭಯ್, ನಿತಿನ್, ಇಂಚರ. ಚೆನ್ನಮ್ಮ ಸಾಹೇಬ್, ನಿಮಗೆ ನಮಸ್ಕಾರಗಳು. ನಮ್ಮ ಒಪ್ಪಂದದ ಪ್ರಕಾರ ನೀವು ನಮಗೆ ಕಪ್ಪವನ್ನು ನೀಡಬೇಕು ಮತ್ತು ಲಾರ್ಡ್ ಡಾಲ್ ಹೌಸಿ ಅವರ ಕಟ್ಟಳೆಗಳನ್ನು ಮುರಿದಿದ್ದೀರಿ ಮತ್ತು ನಮ್ಮ ಕಂಪನಿಯ ಕಟ್ಟಳೆಗಳನ್ನು ಧಿಕ್ಕರಿಸಿ ದಾರಿ ತಪ್ಪುತ್ತಿದ್ದೀರಿ. ಎಚ್ಚರ! ಸಂಗೊಳ್ಳಿ ರಾಯಣ್ಣ, ನೀನು ಒಬ್ಬ ಬಾಗಿಲು ಕಾಯುವ ಸಿಪಾಯಿ. ನಿನ್ನ ಬಳಿ ಮಾತನಾಡಲು ನಾನು ಇಲ್ಲಿಗೆ ಬಂದಿಲ್ಲ. ರಾಣಿ ಸಾಹೇಬ್, ನೀವು ಇದನ್ನು ಮುಂದುವರಿಸಿದರೆ ಕಿತ್ತೂರಿನ ಪ್ರಾಣಹಾನಿ ಹಾಗೂ ಮಾನಹಾನಿ ಆಗುವುದು ಖಚಿತ. ಕಿತ್ತೂರ ರಾಣಿ ಚೆನ್ನಮ್ಮಳಂತಹ, ಸಂಗೊಳ್ಳಿ ರಾಯಣ್ಣನಂತಹ ದೇಶ ಪ್ರೇಮಿಗಳು ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ನಂತರ ಉತ್ತರ ಭಾರತದಲ್ಲಿ ಝಾನ್ಸಿಯಿಂದ ರಾಣಿ ಲಕ್ಷ್ಮೀಬಾಯಿ, ಕಾನ್ಪುರದ ನಾನಾ ಸಾಹೇಬ, ಕಲ್ಕತ್ತಾದ ಬ್ಯಾರಕ್ಪುರದಿಂದ ಮಂಗಲ್ ಪಾಂಡೆ, ಗ್ವಾಲಿಯರ್ನ ಸಿಂಧಿಯಾ, ದೆಹಲಿಯಿಂದ ಬಹದ್ದೂರ್ ಶಾ, ಅವಧ್ನಿಂದ ಬೇಗಂ ಹಜರತ್ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ದಂಗೆ ವ್ಯಾಪಕವಾಗಿ ಹರಡಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರಿಗೆ ಎಚ್ಚರಿಕೆಯ ಕರೆಗಂಟೆಯಾಯಿತು. ದಂಗೆಯು ರಾಷ್ಟ್ರೀಯ ಹೋರಾಟಗಾರರ ಹೊಂದಾಣಿಕೆಯ ಕೊರತೆ ಮತ್ತು ಅಸಮರ್ಥ ನಾಯಕತ್ವದಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾದರೂ ಇತಿಹಾಸದಲ್ಲಿ ಮಹತ್ತರ ಬದಲಾವಣೆ ಉಂಟು ಮಾಡಿತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಗೆ ಪ್ರಮುಖ ಕಾರಣ ಒಗ್ಗಟ್ಟಿನ ಕೊರತೆ. ಹೀಗೆ ಭಾರತೀಯರೆಲ್ಲರೂ ಒಗ್ಗಟ್ಟಾಗಿರಬೇಕು ಎಂಬ ಸಂದೇಶವನ್ನ ಗೀತೆಯ ಮೂಲಕ ಸಾರಲು ಧ್ವನಿಯಾಗಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು.
1857 ನಂತರ ಬ್ರಿಟಿಷರು ಭಾರತೀಯರಿಗೆ ಅನೇಕ ಸವಲತ್ತುಗಳನ್ನು ಕೊಡುವುದಾಗಿ ಭರವಸೆಯನ್ನು ನೀಡಿದರು. ಆದರೆ ಅದು ಅವರಿಗೆ ಅನುಕೂಲವಾಗಲು ಮಾಡಿಕೊಂಡ ಕೆಲಸಗಳೆಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. 1853 ರೈಲ್ವೆ ಆರಂಭ, ಶೈಕ್ಷಣಿಕ ಸಂಸ್ಥೆಗಳ ಆರಂಭ, ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಇವುಗಳೆಲ್ಲವೂ ನಮ್ಮ ಕಲ್ಯಾಣದ ಹೆಸರಿನಲ್ಲಿ ಸಂಪತ್ತನ್ನು ಸಾಗಿಸಲು ಮತ್ತು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಲು ಮಾಡಿದ ಮತ್ತೊಂದು ರೀತಿಯ ನಾಟಕ. 1858 ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಂಡು ಬ್ರಿಟನ್ ರಾಣಿಯ ನೇರ ಆಳ್ವಿಕೆಗೆ ಒಳಪಟ್ಟಿತು. ತರುವಾಯ ವೈಸರಾಯರ ನೇಮಕವಾಯಿತು. 1885ರಲ್ಲಿ ಭಾರತೀಯ ನಾಯಕರ ಹಿತಾಸಕ್ತಿಯ ಕಾರಣದಿಂದ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. WC ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾದರು. ಇದು ಭಾರತ ಸ್ವಾತಂತ್ರ್ಯ ಚಳವಳಿಗೆ ಒಂದು ಸ್ಪಷ್ಟ ಬುನಾದಿಯನ್ನ ನೀಡಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹೋರಾಟವನ್ನ ಪ್ರಮುಖವಾಗಿ 3 ಘಟ್ಟಗಳಲ್ಲಿ ನೋಡುತ್ತೇವೆ. 1 ಮಂದಗಾಮಿಗಳ ಯುಗ, 2 ತೀವ್ರಗಾಮಿಗಳ ಯುಗ, 3 ಗಾಂಧಿ ಯುಗ ಎಂದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಹೋರಾಟದ ಕಾಲಘಟ್ಟವನ್ನ ಮಂದಗಾಮಿಗಳ ಯುಗ ಎಂದು ಕರೆಯಲಾಗಿದೆ. ಅವರು ಸಂವಿಧಾನಾತ್ಮಕ ನೀತಿಯಲ್ಲಿ ನಂಬಿಕೆ ಇರಿಸಿದ್ದವರು. ಬ್ರಿಟಿಷರ ಆಳ್ವಿಕೆಗೆ ನಿಷ್ಠಾವಂತರಾದ ಅವರು ಪ್ರಾರ್ಥನೆ, ಭಿನ್ನಹ ಮತ್ತು ಪ್ರತಿಭಟನೆಯ ನೀತಿಯನ್ನ ಅನುಸರಿಸಿದವರು. ಪ್ರಮುಖ ಮಂದಗಾಮಿ ನಾಯಕರುಗಳೆಂದರೆ ದಾದಾಬಾಯಿ ನೌರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮಹಾದೇವ ಗೋವಿಂದ ರಾನಡೆ ಮತ್ತು ಮುಂತಾದವರು. ಮಂದಗಾಮಿಗಳು ಹೋರಾಟದ ಫಲವಾಗಿ ಭಾರತೀಯರು ಶಾಸನ ಸಭೆಗಳನ್ನು ಪ್ರವೇಶಿಸಲು ಸಾಧ್ಯವಾಯಿತು. ಮಂದಗಾಮಿಗಳ ಬೇಡಿಕೆ ಏನೆಂದರೆ ವಾಕ್ ಮತ್ತು ಮುದ್ರಣ ಸ್ವಾತಂತ್ರ್ಯ, ಕಾರ್ಯಾಂಗದಿಂದ ನ್ಯಾಯಾಂಗದ ಬೇರ್ಪಡೆ, ಸೈನಿಕ ವೆಚ್ಚದ ಕಡಿತ, ಪ್ರಾಥಮಿಕ ಮತ್ತು ಪ್ರೌಢತಾಂತ್ರಿಕ ಶಿಕ್ಷಣದ ಅನುಷ್ಠಾನ, ಉನ್ನತ ಹುದ್ದೆಗಳಲ್ಲಿ ಭಾರತೀಯರನ್ನ ನೇಮಿಸುವುದು. ಇದೇ ಮುಂತಾದ ಬೇಡಿಕೆಗಳನ್ನ ಬ್ರಿಟಿಷರ ಮುಂದಿಟ್ಟು ಹೋರಾಟಗಳನ್ನ ಪ್ರಾರಂಭ ಮಾಡಿದವರು ಮಂದಗಾಮಿಗಳು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಕಾಲಘಟ್ಟವನ್ನ ಮಂದಗಾಮಿಗಳ ಯುಗವೆಂದೇ ನಾವು ಕರೆಯಲಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 2ನೆಯ ಪ್ರಮುಖ ಕಾಲಘಟ್ಟವನ್ನೇ ತೀವ್ರಗಾಮಿಗಳ ಯುಗ ಎಂದು ಕರೆಯುತ್ತೇವೆ. ಪ್ರಚೋದನಕಾರಿ ಭಾಷಣ, ಪತ್ರಿಕೆಗಳ ಮೂಲಕ ಯುವಕರನ್ನ ಜಾಗೃತಿಯನ್ನ ನೀಡುವಂತಹ ಹೋರಾಟದ ಮೂಲಕ ಸ್ವತಂತ್ರ ಚಳವಳಿಗೆ ಧುಮುಕಿದವರು ತೀವ್ರಗಾಮಿಗಳು. ಅದರಲ್ಲಿ ಪ್ರಮುಖರು ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ಹಾಗೂ ಅರವಿಂದ ಘೋಷ್. ಬಾಲಗಂಗಾಧರ್ ತಿಲಕರು ಒಬ್ಬ ಅಪ್ರತಿಮ ದೇಶಭಕ್ತ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆಯ ಮೂಲಕ ಸ್ವತಂತ್ರ ಚಳುವಳಿಗೆ ಮುನ್ನುಡಿಯನ್ನು ಬರೆದವರು ಬಾಲಗಂಗಾಧರ್ ತಿಲಕ್. ಗಣೇಶ, ಶಿವಾಜಿ ಉತ್ಸವಗಳ ಮೂಲಕ ಹಾಗೂ ಕೇಸರಿ, ಮರಾಠ ಪತ್ರಿಕೆಗಳ ಮೂಲಕ ಜನರನ್ನು ಒಗ್ಗೂಡಿಸುವಂತ ಕೆಲಸಕ್ಕೆ ಮುಂದಾದವರು ಬಾಲಗಂಗಾಧರ್ ತಿಲಕ್. ನಂತರದಲ್ಲಿ ಬಿಪಿನ್ ಚಂದ್ರಪಾಲರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನ ಆರಂಭಿಸಿ ಇದರ ಮೂಲಕ ಬಂಗಾಳದಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನ ಸಂಘಟಿಸಿದರು. ಲಾಲಾ ಲಜಪತ್ ರಾಯರು ಪಂಜಾಬಿನ ಸಿಂಹ ಎಂದೇ ಪ್ರಸಿದ್ಧರಾದವರು. ಅವರು ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆಯೇ ಹೊರತು ಭಿಕ್ಷೆಯ ರೂಪದಲ್ಲಿ ಅಲ್ಲ ಎಂದು ಹೇಳುವುದರ ಮೂಲಕ ಬ್ರಿಟಿಷರನ್ನ ಸಿಂಹ ಸ್ವಪ್ನವಾಗಿ ಕಾಡಿದವರು ಲಾಲಾ ಲಜಪತ್ ರಾಯ್. ಹಾಗಾಗಿಯೇ ಇವರನ್ನ ಪಂಜಾಬಿನ ಸಿಂಹ ಎಂದೇ ಗುರುತಿಸಲಾಗಿದೆ. ತೀವ್ರವಾದವನ್ನ ಪ್ರತಿರೋಧಿಸಿದ ಮತ್ತೊಬ್ಬ ನಾಯಕ ಅರವಿಂದ ಘೋಷ್. ಅವರು ಒಂದೇ ಮಾತರಂ ಎನ್ನುವಂತಹ ಪತ್ರಿಕೆಯನ್ನ ಆರಂಭಿಸುವುದರ ಮೂಲಕ ಸ್ವತಂತ್ರ ಚಳುವಳಿಗೆ ಮುನ್ನುಡಿಯನ್ನ ಬರೆದವರು. 1905ರಲ್ಲಿ ಲಾರ್ಡ್ ಕರ್ಜನ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ತನ್ನ ಒಡೆದಾಳುವ ನೀತಿಯಿಂದಾಗಿ ಬಂಗಾಳವನ್ನ 2 ಭಾಗಗಳಾಗಿ ವಿಭಜಿಸಿದ. ಒಂದು ಪೂರ್ವ ಬಂಗಾಳ, ಇನ್ನೊಂದು ಪಶ್ಚಿಮ ಬಂಗಾಳ. ಬಂಗಾಳ ವಿಭಜನೆಯ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿರುವಂತಹ ಹಿಂದೂ ಮತ್ತು ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆಯನ್ನ ತರುವಂತದ್ದಾಗಿತ್ತು. ಇದರ ಬೆನ್ನಲ್ಲಿಯೇ 1906ರಲ್ಲಿ ಸಲೀಮುಲ್ಲರಿಂದ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು. ನಂತರ 1906ರಲ್ಲಿ ತೀವ್ರಗಾಮಿಗಳು ಸ್ವದೇಶಿ ಚಳುವಳಿಯನ್ನ ಪ್ರಾರಂಭ ಮಾಡಿದರು.
ಸ್ವದೇಶಿ ಚಳುವಳಿಯ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಬ್ರಿಟಿಷರ ವಸ್ತುಗಳ ಬಹಿಷ್ಕಾರ, ಬ್ರಿಟಿಷ್ ವಸ್ತುಗಳ ಬಹಿಷ್ಕರಣೆಯೇ ಇದರ ಪ್ರಮುಖ ಉದ್ದೇಶವಾಗಿತ್ತು. ನಂತರ ಬ್ರಿಟಿಷ್ ಸರ್ಕಾರ 1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು ಜಾರಿಗೆ ತರುವುದರ ಮೂಲಕ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಅವಕಾಶವನ್ನ ನೀಡಿ ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯವನ್ನ ತಪ್ಪಿಸುವ ಹುನ್ನಾರವನ್ನ ಮಾಡಿದರು. ನಂತರದಲ್ಲಿ 1916ರಲ್ಲಿ ಹೋಮ್ ರೂಲ್ ಚಳುವಳಿ ಪ್ರಾರಂಭವಾಯಿತು. ಬಂಗಾಳದಲ್ಲಿ ಆನಿ ಬೆಸೆಂಟರ ನೇತೃತ್ವದಲ್ಲಿ ಹೋಮ್ ರೂಲ್ ಚಳುವಳಿ ಪ್ರಾರಂಭವಾಯಿತು. ಹಾಗೆ ಪುಣೆ ಪ್ರಾಂತ್ಯದಲ್ಲಿ ಬಾಲಗಂಗಾಧರ್ ತಿಲಕರ ನೇತೃತ್ವದಲ್ಲಿ ಹೋಮ್ ರೂಲ್ ಚಳುವಳಿ ಪ್ರಾರಂಭವಾಯಿತು. ಬಾಲಗಂಗಾಧರ್ ತಿಲಕ್ರವರು ಗಣೇಶ ಮತ್ತು ಶಿವಾಜಿ ಉತ್ಸವಗಳ ಮೂಲಕ ಜನರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಉಂಟು ಮಾಡಿ, ಸಂಘಟನೆಯ ಭಾವನೆಯನ್ನು ಉಂಟು ಮಾಡಿ ಸ್ವತಂತ್ರ ಚಳುವಳಿಯ ಹೋರಾಟಕ್ಕೆ ನಾಂದಿಯನ್ನ ನೀಡಿದರು. 1917ರಲ್ಲಿ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದ ಮೂಲಕ, ಕೇಳ ಸತ್ಯಾಗ್ರಹದ ಮೂಲಕ ಸ್ವತಂತ್ರ ಚಳುವಳಿಗೆ ಧುಮುಕಿದರು. 1919ರಲ್ಲಿ ಬ್ರಿಟಿಷ್ ಸರ್ಕಾರ ಲಾರ್ಡ್ ಚೆಮ್ಸ್ಫರ್ಡ್ ವೈಸರಾಯ್ ಆಗಿದ್ದ ಕಾಲದಲ್ಲಿ ರೌಲಟ್ ಅನ್ನುವಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿತು. ಇದರ ಮೂಲಕ ಯಾವುದೇ ಸಂಶಯ ಬಂದ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಸೆರೆಗೆ ಹಾಕುವ ಅಧಿಕಾರವನ್ನ ಬ್ರಿಟಿಷರು ಪೊಲೀಸರಿಗೆ ನೀಡಿದರು. ರೌಲತ್ ಕಾಯ್ದೆಯ ಅನ್ವಯ ಡಾಕ್ಟರ್ ಸೈಫುದ್ದೀನ್ ಕಿಚಿಲು ಹಾಗೂ ಸತ್ಯಪಾಲರನ್ನ ಏಪ್ರಿಲ್ 10, 1919ರಲ್ಲಿ ಬಂಧಿಸಲಾಯಿತು. ಏಪ್ರಿಲ್ 13ರಂದು ನಾಯಕರ ಬಂಧನವನ್ನ ಖಂಡಿಸಿ ಪಂಜಾಬಿನ ಜಲಿಯನ್ ವಾಲಾಬಾಗ್ನಲ್ಲಿ 100 ಹೆಣ್ಣು ಮಕ್ಕಳು ಹಾಗೂ ಮುದುಕರು ಸಭೆಯನ್ನ ಸೇರಿದರು. ಆಗ ಪಂಜಾಬಿನ ಗವರ್ನರ್ ಜನರಲ್ ಆಗಿರುವಂತಹ ಡಯರ್ ಅಲ್ಲಿಗೆ ಬಂದ. ಯಾವುದೇ ರೀತಿಯ ರಕ್ಷಣೆಗಳಿಲ್ಲದೆ ಇರುವಂತಹ ಸಣ್ಣ ದ್ವಾರದ ಮೂಲಕ ಬ್ರಿಟಿಷ್ ಸೈನಿಕರಿಂದ ಅಲ್ಲಿ ಸೇರಿರುವಂತಹ ಜನರ ಮೇಲೆ ಗುಂಡಿನ ಸುರಿಮಳೆಯನ್ನ ಸುರಿಸಿದ. ಜಲಿಯನ್ ವಾಲಾಬಾಗ್ನಲ್ಲಿ ಇರುವಂತಹ ಅನೇಕ ಹೆಣ್ಣು ಮಕ್ಕಳು, ಮುದುಕರು, ಮಕ್ಕಳು ಪ್ರಾಣವನ್ನ ಉಳಿಸಿಕೊಳ್ಳಲು ಛಿದ್ರವಾಗಿ ಚೆದರಿದರು. ಅಲ್ಲಿರುವಂತಹ ಬಾವಿಯಲ್ಲಿ ಧುಮುಕಿದರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲಿಕ್ಕೆ. ಆ ಗುಂಡಿನ ಸುರಿಮಳೆಯಿಂದ ಅನೇಕ 100 ಜನ ಭಾರತೀಯರು ತಮ್ಮ ಪ್ರಾಣವನ್ನ ತೆತ್ತರು. ಭಾರತೀಯರ ನೆತ್ತರು ಹೊಳೆಯಂತೆ ಜಲಿಯನ್ ವಾಲಾಬಾಗ್ ತುಂಬಾ ಹರಡಿತ್ತು. ಹೀಗೆ ಜಲಿಯನ್ ವಾಲಾಬಾಗ್ ದುರಂತ ಒಂದು ಕರುಣಾಜನಕ ಕಥೆಯಾಗಿ ಇಂದಿಗೂ ಕೂಡ ಭಾರತೀಯ ಸ್ವತಂತ್ರ ಹೋರಾಟಗಾರರನ್ನ ನೆನಪಿಸುವ ಕೆಲಸವನ್ನ ಮಾಡ್ತಾ ಇದೆ. ಜಲಿಯನ್ ವಾಲಾಬಾಗ್ ದುರಂತದಿಂದ ಮನನೊಂದ ರವೀಂದ್ರನಾಥ ಠಾಗೂರ್ ಅವರು ತಮಗೆ ಬ್ರಿಟಿಷ್ ಸೇನೆ ನೀಡಿರ್ತಕ್ಕಂತಹ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದರು. ಅನೇಕ ರಾಷ್ಟ್ರೀಯ ನಾಯಕರು ಜಲಿಯನ್ ವಾಲಾಬಾಗದ ದುರಂತವನ್ನ ನೆನೆದು ತಮ್ಮ ಮನವನ್ನ ನೊಂದರು. ಜಲಿಯನ್ ವಾಲಾಬಾಗ್ ದುರಂತವನ್ನ ನೆನೆದು ಸಾವಿರಾರು ಭಾರತೀಯರು, ಅನೇಕ ರಾಷ್ಟ್ರೀಯ ನಾಯಕರು ತಮ್ಮ ಕಂಬನಿಯನ್ನ ಮಿಡಿದರು. ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಹುತಾತ್ಮರಾಗಿರುವಂತಹ ಆತ್ಮಗಳು ಚಿರಾಯವಾಗಲಿ ಎಂದು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಓ ನನ್ನ ದೇಶ ಬಾಂಧವರೇ ಎಂಬುವಂತಹ ಗೀತೆಯನ್ನ 8ನೇ ತರಗತಿಯ ವಿದ್ಯಾರ್ಥಿಗಳು.
ಕುಲ ಜಾತಿಗಳೆಲ್ಲವೂ ಮರೆತು ಭಾಷೆ ಪ್ರಾಂತ್ಯದ ಭೇದವ ತೊರೆದು ಕುಲ ಜಾತಿಗಳೆಲ್ಲವೂ ಮರೆತು ಭಾಷೆ ಪ್ರಾಂತ್ಯದ ಭೇದವ ತೊರೆದು ಗಡಿ ನೆಲದಿ ಮಡಿದವರೆಲ್ಲ ಗಡಿ ನೆಲದಿ ಮಡಿದವರೆಲ್ಲ ವೀರಧೀರ ಭಾರತವಾಸಿ ಮಳೆಗರಿಯುತ್ತ ರಕ್ತವು ಸಿಡಿದು ಸಾರಿ ಹೇಳಿತು ಭಾರತೀಯರೆಂದು ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ರಕ್ತವು ಆವರಿಸಿದರು ವೈರಿ ಮುಗಿಸಲು ಮುಂದೂಡಿದರು ಎದುರಾದ ವೈರಿಯ ಮುಗಿಸಿ ತಾಯಿ ಮಡಿಲಲ್ಲಿ ಬಸವಳಿದಿರಲು ಕೊನೆವರೆಗೂ ತಡೆ ಹಿಡಿದಿರಲು ಕೊನೆ ಉಸಿರು ತಡೆ ಹಿಡಿದಿರಲು ಕೂಗಿ ಹೇಳಿದರು ಮಾತೊಂದ ಕೊನೆ ಉಸಿರು ತಡೆ ಹಿಡಿದಿರಲು ಕೂಗಿ ಹೇಳಿದರು ಮಾತೊಂದ ಸುಖವಾಗಿ ದೇಶದ ಜನರೇ ಸುಖವಾಗಿ ನಾಡಿನ ಜನರೇ ಎಂದು ಹೇಳುತ್ತ ಕಣ್ಮುಚ್ಚಿದರು ಎಂದು ಹೇಳುತ್ತ ಕಣ್ಮುಚ್ಚಿದರು ಮರೆಯಾದರು ಮನದಲ್ಲಿ ಉಳಿದು ಬಲಿದಾನ ತ್ಯಾಗವ ಮೆರೆದು ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ಓ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆಯಿದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ಜಯ ಭಾರತ ಸೇನಾ ಜಯ ಭಾರತ ಸೇನಾ ಜಯ ಭಾರತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 3ನೇ ಹೋರಾಟದ ಕಾಲಘಟ್ಟವನ್ನು ಗಾಂಧಿಯುಗ ಎಂದು ಕರೆಯಲಾಗಿದೆ. ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸುವುದರ ಮೂಲಕ ಸ್ವಾತಂತ್ರ್ಯ ಚಳುವಳಿಗೆ ನಾಂದಿಯನ್ನ ಹಾಡಿದರು. ಅಸಹಕಾರ ಚಳುವಳಿಯ ಮೂಲಕ ಶಾಲಾ ಕಾಲೇಜು, ಸರ್ಕಾರಿ ಕೆಲಸ, ನ್ಯಾಯಾಲಯ ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲು ಕರೆ ನೀಡಿದರು. ಚಳುವಳಿ ತೀವ್ರ ಸ್ವರೂಪವನ್ನು ಪಡೆದು 1922 ಚೌರಿ ಚೌರದ ಪ್ರತಿಭಟನೆಕಾರರು 22 ಪೊಲೀಸರನ್ನು ಜೀವಂತವಾಗಿ ಸುಟ್ಟರು. ಗಾಂಧೀಜಿಯವರು ಮನನೊಂದು ಅಸಹಕಾರ ಚಳುವಳಿಯನ್ನ ಹಿಂಪಡೆದರು. ಇದರ ಬೆನ್ನಲ್ಲಿಯೇ ಅಸಹಕಾರ ಚಳುವಳಿಯನ್ನ ಹಿಂಪಡೆದದರಿಂದಾಗಿ ಬೇಸರಗೊಂಡಿರುವಂತಹ ಮೋತಿಲಾಲ್ ನೆಹರು, NC ಕೇಳ್ಕರ್ ಹಾಗೂ CR ದಾಸರು ಸ್ವರಾಜ್ಯ ಪಕ್ಷವನ್ನ 1922ರಲ್ಲಿ ಸ್ಥಾಪನೆಯನ್ನ ಮಾಡಿದರು. ನಂತರ 1927ರಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಯಾವ ರೀತಿ ಸ್ಥಾಪಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ವರದಿಯನ್ನ ಮಾಡಲು ಸೈಮನ್ನರ ನೇತೃತ್ವದಲ್ಲಿ ಒಂದು ಆಯೋಗವನ್ನ 1927ರಲ್ಲಿ ಕಳಿಸಿತು. ಇಲ್ಲಿ ಎಲ್ಲರೂ ಯುರೋಪಿಯನ್ನರೇ ಆಗಿದ್ದರಿಂದ ಭಾರತೀಯರಿಗೆ ಸ್ಥಾನಮಾನ ಸಿಗದ ಕಾರಣದಿಂದಾಗಿ, ಭಾರತೀಯರಿಗೆ ಅವಕಾಶಗಳು ಸಿಗದ ಕಾರಣದಿಂದಾಗಿ ಲಾಹೋರ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇಲ್ಲಿ ಲಾಲಾ ಲಜಪತ್ ರಾಯರು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷರ ಲಾಠಿ ಏಟಿನಿಂದಾಗಿ ಲಾಲಾ ಲಜಪತ್ ರಾಯರು ಅಸುನೂಗಿದರು.
ಇದರಿಂದ ಕೆರಳಿದ ಅನೇಕ ಕ್ರಾಂತಿಕಾರಿಗಳು ಸ್ವತಂತ್ರ ಚಳುವಳಿಗೆ ಧುಮುಕಿದರು. ಅಭಿನವ ಭಾರತ ಸಂಘಟನೆಯಲ್ಲಿ ತೊಡಗಿದ್ದ ವಿ.ಡಿ. ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್, ಅರವಿಂದ ಘೋಷ್, ರಾಸ್ ಬಿಹಾರಿ ಬೋಸ್, ಮೇಡಂ ಕಾಮಾ, ಖುದೀರಾಮ್ ಬೋಸ್, ಮದನ್ ಲಾಲ್ ದಿಂಗ್ರಾ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಇವರುಗಳು ಭಾರತದ ಮೇಲೆ ದಬ್ಬಾಳಿಕೆಯನ್ನ ಮಾಡುತ್ತಿದ್ದ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗಗಳಿಂದ ಮಾತ್ರ ಬಡಿದೊಡಿಸಲು ಸಾಧ್ಯ ಎಂದು ಬಲವಾಗಿ ನಂಬಿದ್ದರು. ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖರಾಗಿರುವಂತಹ ಕ್ರಾಂತಿಕಾರಿಗಳೆಂದರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್, ವಿ.ಡಿ. ಸಾವರ್ಕರ್. ಭಾರತಕ್ಕೆ ಹಿಂಸಾ ಮಾರ್ಗದ ಹೊರತಾಗಿ ಬೇರೆ ಮಾರ್ಗದಿಂದ ಸ್ವತಂತ್ರವನ್ನು ಗಳಿಸಲು ಸಾಧ್ಯವೇ ಇಲ್ಲ ಎಂದು ಬಲವಾಗಿ ನಂಬಿದ್ದವರು ಕ್ರಾಂತಿಕಾರಿಗಳು. ಇದರಲ್ಲಿ ಪ್ರಮುಖರಾದವರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ವಿ.ಡಿ. ಸಾವರ್ಕರ್. ಭಗತ್ ಸಿಂಗ್, ರಾಜ್ಗುರು, ಸುಖದೇವರು ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದು ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿ ಕಾಡಿದರು. ಬ್ರಿಟಿಷರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದರು. ಭಗತ್ ಸಿಂಗ್ ಇಂಕ್ಲಾಬ್ ಜಿಂದಾಬಾದ್ ಎನ್ನುವಂತಹ ಘೋಷಣೆಯ ಮೂಲಕ ಸ್ವತಂತ್ರದ ಕಹಳೆಯನ್ನ ಊದಿದನು. ಕೊನೆಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಬ್ರಿಟಿಷರಿಗೆ ಶರಣಾದರು. ಬ್ರಿಟಿಷರು ಭಗತ್ ಸಿಂಗ್, ರಾಜ್ಗುರು, ಸುಖದೇವರನ್ನ ಗಲ್ಲಿಗೆ ಏರಿಸಲೇಬೇಕೆಂದು ತೀರ್ಮಾನಿಸಿದರು. ಆ ಒಂದು ಪ್ರಸಂಗದಲ್ಲಿ ನಡೆಯುವಂತಹ ಒಂದು ಸುಂದರ ದೃಶ್ಯವನ್ನ ನಿಮ್ಮ ಮುಂದೆ ತರಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. मुझमें भी जीने की इच्छा होनी चाहिए. अब मैं इसे छुपा नहीं सकता, परंतु मैं सिर्फ एक शर्त पर जीवित रहना चाहता हूँ. मैं किसी कैद या किसी पाबंदी में जीना नहीं चाहता. कि आज मेरा नाम हिंदुस्तानी क्रांति के लिए प्रतीक चिन्ह बन चुका है. क्रांतिकारी दल के आदर्शवादी कुर्बानियों ने मुझे इतना ऊंचा उठा दिया है कि इससे ऊंचा उठना मेरी जीवित रहने की स्थिति हर संभव नहीं करी. अब जनता मेरी कमियों के बारे में नहीं जानती. अगर मैं फांसी से बच गया तो वे जाहिर हो जाएंगे और वो प्रतीक चिन्ह मजबूत पड़ जाएगा. एक विचार आज भी मेरे मन में आता है कि देश तथा मानवता के लिए जो कुछ भी मेरे मन में हसरतें थे, मैं उसका 1000वां हिस्सा भी पूरा ना कर सका. इसके सिवाय मेरे मन में और कोई लालच नहीं है. भगत सिंह, तुम और तुम्हारे साथियों को हमारे सरकार में फांसी की सजा दी गई है. ये तो बड़ी खुशी की बात है. अरे तुम तो हंस रहे हो. तुम्हारा उम्र भी क्या है? इस उम्र में सभी लोग सपने देखते हैं और उस सपने को सच बनाने के लिए कोशिश करते हैं. ड्रीम तो मैंने बचपन में ही डिजाइन कर लिया था जी. ये देख रहे हैं आप? ये तो मिट्टी है. ये मिट्टी तुम्हारा सपना है क्या? ये कोई मामूली मिट्टी नहीं है. ये जलियांवाला बाग की मिट्टी है. इसमें मेरे देशवासियों की लहू मिला हुआ है और इसे मैं हमेशा मेरे साथ रखूंगा ताकि ये मेरे वजूद, मेरे सपने और मेरे मकसदों के बारे में याद दिलाती रहे. इसका नाम है आजादी. भगत सिंह, you are a good human being. तुम हमारे सरकार को अपवाद लेटर लिखते हो तो मैं पूरा कोशिश करता हूँ तुम्हें फांसी की सजा ना मिले. जब मैं 3 साल का था, मेरे चाचा स्वर्ण सिंह उन्होंने अपने देश के लिए अपनी जान गंवा दी. जब मैं 3 साल का था, मेरे चाचा स्वर्ण सिंह उन्होंने अपने देश के लिए अपनी जान गंवा दी. मेरे गुरु करतार सिंह उन्होंने भी अपने देश के लिए अपनी जान कुर्बान दे दी. जो बच्चा इतनी कुर्बानियों के बीच में पला बड़ा हो, आपको लगता है कि वो आपकी सरकार को माफीनामा भेजेगा? तो फिर ठीक है भगत सिंह, कल 7:30 बजे तुम और तुम्हारे साथियों को फांसी की सजा दी जाएगी. रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे. निकली है वीर जियाले यूं अपना सीना ताने, हंस हंस के जान लुटाने, आजाद सवीरा लाने,
पहचाने, आजादी का शोला बनके खून रंगों में डोला, मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। भगत सिंह, तुम्हारा आखिरी इच्छा क्या है? सरफरोशी की तमन्ना अब हमारे दिल में है, सरफरोशी की तमन्ना अब हमारे दिल में है, देखना है जोर कितना बाजुए का दिल में है, मैं रहूं या ना रहूं भारतीय रहना चाहिए, मैं रहूं या ना रहूं भारतीय रहना चाहिए, सरफरोशी की तमन्ना अब हमारे दिल में है, सरफरोशी की तमन्ना अब हमारे दिल में है। 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಸಂಪೂರ್ಣ ಸ್ವರಾಜ್ಯದ ಗುರಿಯ ತತ್ಪರಿಣಾಮವಾಗಿ 1930 ಜನವರಿ 26 ಇಡೀ ದೇಶ ಸ್ವತಂತ್ರ ದಿನ ಆಚರಿಸಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನಕ್ಕೆ ಬೆಂಬಲ ನೀಡಿತು. 1930 ದಂಡಿ ಸತ್ಯಾಗ್ರಹ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಆರಂಭಿಸಿದರು. ಸಬರಮತಿಯಿಂದ ಸೂರತ್ ಸಮೀಪದ ದಂಡಿಯವರೆಗೆ ಕಾಲ್ನಡಿಗೆಯ ಮೂಲಕ ನಡೆದು ದಂಡಿಯಲ್ಲಿ ಉಪ್ಪನ್ನು ತಯಾರಿಸುವುದರ ಮೂಲಕ ಉಪ್ಪಿನ ಸತ್ಯಾಗ್ರಹವನ್ನು ಮುರಿದರು. 1930ರಲ್ಲಿ 1ನೇ ದುಂಡು ಮೇಜಿನ ಸಭೆಯನ್ನ ಬ್ರಿಟಿಷ್ ಕರೆಯಲಾಯಿತು. ಈ ಸಭೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ ಭಾಗವಹಿಸಿದ್ದರು. 1931ರಲ್ಲಿ 2ನೇ ದುಂಡು ಮೇಜಿನ ಸಭೆ. ಗಾಂಧಿ ಇರ್ವಿನ್ ಒಪ್ಪಂದದ ನಂತರ ಕಾನೂನು ಭಂಗ ಚಳುವಳಿಯನ್ನ ನಿಲ್ಲಿಸಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿ, ಮೊಹಮ್ಮದ್ ಅಲಿ ಜಿನ್ನಾ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾಗವಹಿಸಿದ್ದರು. ಈ ಅಧಿವೇಶನದಲ್ಲಿ ಅಸ್ಪೃಶ್ಯತೆಗೆ ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆಯನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟರು. ಗಾಂಧೀಜಿಯವರು ಈ ನಡೆಯನ್ನ ವಿರೋಧಿಸಿ ಸಮ್ಮೇಳನದಿಂದ ಹೊರನಡೆದರು. ಈ ಬೇಡಿಕೆಯೇ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುವಂತೆ ಮಾಡಿತು. ನಂತರ 1935ರ ಕಾಯ್ದೆ ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶವನ್ನು ನೀಡಿತು. ಆಡಳಿತದಲ್ಲಿ ಪ್ರಾಂತೀಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡಿತು. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರನಡೆದು ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ ಎನ್ನುವಂತಹ ಸಂಘಟನೆಯನ್ನ ಸ್ಥಾಪಿಸುವುದರ ಮೂಲಕ ಸ್ವತಂತ್ರ ಹೋರಾಟವನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರವೇ ಪಡೆಯಲು ಸಾಧ್ಯ ಎಂದು ಹೋರಾಟಕ್ಕೆ ಮುಂದಾದರು. ಸುಭಾಷ್ ಚಂದ್ರ ಬೋಸರು ಹೇಳುವಂತೆ, ನೀವು ನನಗೆ ಒಂದು ಹನಿ ರಕ್ತ ಕೊಡಿ, ನಾವು ನಿನಗೆ ಸ್ವತಂತ್ರವನ್ನ ಕೊಡುತ್ತೇನೆ ಎನ್ನುವಂತಹ ಘೋಷಣೆಯ ಮೂಲಕ ಭಾರತದ ಸ್ವತಂತ್ರ ಚಳುವಳಿಗೆ ರಣಕಹಳೆಯನ್ನ ಊದಿದರು. ನಂತರ 1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಹೋರಾಟವನ್ನ ಪ್ರಾರಂಭ ಮಾಡಿದರು. ಈ ಹೋರಾಟಕ್ಕೆ ಭಾರತದ ವಿವಿಧ ಮೂಲೆಗಳಿಂದ ಜನಸಾಗರ ಹರಿದು ಬಂದಿತು. ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಘೋಷಣೆಗೆ ಭಾರತದ ವಿವಿಧ ಮೂಲೆಗಳಿಂದ ಜನಸಮೂಹ ಕ್ವಿಟ್ ಇಂಡಿಯಾ ಚಳುವಳಿಗೆ ಹರಿದು ಬಂದಿತು. ಭಾರತೀಯ ಜನ, ಭಾರತೀಯ ಮನ, ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲಿದ್ದರೂ ಕೂಡ ಒಂದೇ ಎಂಬ ಗೀತೆಯನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. भारत का जन
ಇವ ದಕ್ಷಿಣದವ ಅವ ಉತ್ತರದವ ಇವ ಸಿಕ್ಕನು ಕಾಣಂತೆ ಅವ ಕ್ರೈಸ್ತನು ಇವ ಮುಸಲನು ಈ ಹಿಂದೂ ಬೇರಂತೆ ಭಾರತದ ಜನ ಭಾರತೀಯ ಮನೆಯಲ್ಲಿದ್ದರು ಒಂದಂತೆ ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ ಮಾಡುವುದದು ಒಂದಾಗಿದೆ ಮಾಡುವುದೇ ಬೇರೊಂದು ನಡೆನುಡಿಯಲ್ಲಿ ವೇಗವು ನೂರು ಮತ್ತೊಂದು ಭಾರತದ ಜನ ಭಾರತೀಯ ಮನೆಯಲ್ಲಿದ್ದರು ಒಂದಂತೆ ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ ನಡೆದಾಡುವ ನೆಲ ಹರಿದಾಡುವ ಜಲ ಎಲ್ಲವೂ ಅದರಂತೆ ನಾವಾಡುವ ನುಡಿ ಬೇರೆನ್ನುವ ನಾವು ಭಾರತಿಗಿದೆ ಚಿಂತೆ ಭಾರತದ ಜನ ಭಾರತೀಯ ಮನೆಯಲ್ಲಿದ್ದರು ಒಂದಂತೆ ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ ಭಾರತದ ಜನ ಭಾರತೀಯ ಮನೆಯಲ್ಲಿದ್ದರು ಒಂದಂತೆ ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ ಹತ್ತೊಂಬತ್ತು ನೂರ 46 ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೂಲಕ ಭಾರತೀಯ ಸದಸ್ಯರುಗಳನ್ನೊಳಗೊಂಡಿರುವಂತಹ ಭಾರತೀಯ ಸಂವಿಧಾನ ರಚನಾ ಸಮಿತಿಯು ರಚನೆಯಾಯಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು. ಕಾನೂನು ವಿಷಯಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 1947ರಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರದ ಮುಂದಿಟ್ಟನು. ಅದರ ಬೆನ್ನಲ್ಲಿಯೇ 1947 ಆಗಸ್ಟ್ 14ರಂದು ಪಾಕಿಸ್ತಾನ ಸ್ವತಂತ್ರಗೊಂಡಿತು. ನಂತರ 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತು. ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಗಳಾದರು. ಇಂತಹ ಸುಸಂದರ್ಭವನ್ನ ನೆನೆಸುವಂತಹ ಒಂದು ಸುಂದರವಾಗಿರುವಂತಹ ಗೀತೆಯಾದ ಸಾರೆ ಜಹಾನ್ ಸೆ ಅಚ್ಚಾ
ಎನ್ನುವಂತಹ ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. सारे जहां से अच्छा हिंदुस्तान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। हम बुलबुले हैं इसकी, हे गुलसिता हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। पर्वत हो सबसे ऊंचा, हमसाया आसमां का, पर्वत हो सबसे ऊंचा, हमसाया आसमां का। ओ संतरी हमारा, ओ पासबा हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। गोदी में खेलती है इसकी हजारों नदियाँ, गोदी में खेलती है इसकी हजारों नदियाँ, गुलशन है जिनके दम से रश के जिना हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। मजहब नहीं सिखाता आपस में बैर रखना, मजहब नहीं सिखाता आपस में बैर रखना। हिंदी है हम, हिंदी है हम, हिंदी है हम, वतन है हिंदुस्तान हमारा हमारा, सारे जहां से अच्छा सारे जहां से अच्छा, सारे जहां से अच्छा, सारे जहां से अच्छा। 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಅನೇಕ ಕನಸುಗಳನ್ನು ಭರವಸೆಗಳನ್ನುತ್ತ ಕೋಟಿ ಕೋಟಿ ಭಾರತೀಯ ಮನಸ್ಸುಗಳು 74 ಸ್ವತಂತ್ರೋತ್ಸವಗಳನ್ನು ಕಂಡು 75ನೇ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಅಮೃತ ಮಹೋತ್ಸವದಿಂದಾಗಿ ಭಾರತೀಯರೆಲ್ಲರಿಗೂ ಅಮೃತವೇ ಸಿಗಲಿ, ಭಾರತ ಎಲ್ಲ ರಂಗಗಳಲ್ಲೂ ಮುನ್ನಡೆಯನ್ನು ಸಾಧಿಸಲಿ ಎಂಬ ಸದಾಶಯದೊಂದಿಗೆ ಎಲ್ಲರಿಗೂ 75ನೇ ಸ್ವತಂತ್ರೋತ್ಸವ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ವಂದೇ